ನಮಸ್ಕಾರ ತುಲಾರಾಶಿಯವರೇ, ಈ ವಾರ ನಕ್ಷತ್ರಗಳು ನಿಮಗಾಗಿ ಅದ್ಭುತವಾದ ಅವಕಾಶಗಳನ್ನು ಹೊತ್ತು ತರುತ್ತಿವೆ. ಗುರು ಮತ್ತು ಚಂದ್ರ ನಿಮ್ಮ ಭಾಗ್ಯಸ್ಥಾನವಾದ 9ನೇ ಮನೆಯಲ್ಲಿರುವುದರಿಂದ ಜೀವನದಲ್ಲಿ ಹೊಸ ಭರವಸೆ ಹಾಗೂ ದೈವಿಕ ಕೃಪೆ ತುಂಬಿರುತ್ತದೆ. ಇದು ಆಧ್ಯಾತ್ಮಿಕ ಬೆಳವಣಿಗೆಗೆ ಮತ್ತು ನಿಮ್ಮ ಭವಿಷ್ಯದ ದೊಡ್ಡ ಯೋಜನೆಗಳನ್ನು ರೂಪಿಸಲು ಅತ್ಯಂತ ಸೂಕ್ತವಾದ ಸಮಯವಾಗಿದೆ. ವೃತ್ತಿಜೀವನದಲ್ಲಿ ಮಂಗಳ ಮತ್ತು ಬುಧನ ಪ್ರಭಾವದಿಂದ ನಿಮ್ಮ ಸೃಜನಶೀಲತೆ ಹೆಚ್ಚಲಿದ್ದು, ಹೊಸ ಆಲೋಚನೆಗಳನ್ನು ತವೆಯೂಪಕ್ಕೆ ತರಲು ಇದು ಸಕಾಲ. ಆದರೆ ರಾಹುವಿನ ದೆಸೆಯಿಂದಾಗಿ ಯಾವುದೇ ಹಣಕಾಸಿನ ವ್ಯವಹಾರ ಅಥವಾ ಹೂಡಿಕೆ ಮಾಡುವಾಗ ಎಚ್ಚರವಿರಲಿ ಮತ್ತು ಸಂವಹನದಲ್ಲಿ ಸ್ಪಷ್ಟತೆ ಇರಲಿ. ಸೂರ್ಯ ಮತ್ತು ಶನಿ 6ನೇ ಮನೆಯಲ್ಲಿರುವುದರಿಂದ ಕಚೇರಿಯ ಬಾಕಿ ಕೆಲಸಗಳನ್ನು ಶಿಸ್ತಿನಿಂದ ಮುಗಿಸಲು ಮತ್ತು ವೃತ್ತಿಪರ ಸ್ಪರ್ಧೆಯನ್ನ ಆತ್ಮವಿಶ್ವಾಸದಿಂದ ಎದುರಿಸಲು ನಿಮಗೆ ಶಕ್ತಿ ಸಿಗಲಿದೆ. ನಿಮ್ಮ ಕಠಿಣ ಪರಿಶ್ರಮದ ಮೇಲೆ ನಂಬಿಕೆ ಇರಲಿ. ನಿಮ್ಮ ರಾಶ್ಯಾಧಿಪತಿ ಶುಕ್ರ 7ನೇ ಮನೆಯಲ್ಲಿ ಸಂಚರಿಸುತ್ತಿರುವುದರಿಂದ ವೈಯಕ್ತಿಕ ಜೀವನದಲ್ಲಿ ಪ್ರೀತಿ ಮತ್ತು ಸಾಮರಸ್ಯ ಹೆಚ್ಚಲಿದೆ. ಹಳೆಯ ಭಿನ್ನಾಭಿಪ್ರಾಯಗಳನ್ನು ಮರೆತು ಸಂಬಂಧಗಳನ್ನು ಗಟ್ಟಿಗೊಳಿಸಲು ಇದು ಸುಸಮಯ. ಅವಿವಾಹಿತರಿಗೆ ಹೊಸ ಸಂಬಂಧಗಳು ಕೂಡಿಬರಬಹುದು. ಕುಟುಂಬದ ಸದಸ್ಯರೊಂದಿಗೆ ಮನಬಿಚ್ಚಿ ಮಾತನಾಡುವುದರಿಂದ ಮನೆಯಲ್ಲಿ ನೆಮ್ಮದಿ ನೆಲೆಸುತ್ತದೆ. ಆರೋಗ್ಯದ ವಿಷಯದಲ್ಲಿ ಶನಿಯ ಪ್ರಭಾವವಿರುವುದರಿಂದ ನಿಯಮಿತವಾದ ವ್ಯಾಯಾಮ ಮತ್ತು ಪೌಷ್ಟಿಕ ಆಹಾರದ ಕಡೆ ಗಮನ ಕೊಡಿ. ಸಾಕಷ್ಟು ನೀರು ಕುಡಿಯಿರಿ ಮತ್ತು ಮಾನಸಿಕ ಶಾಂತಿಗಾಗಿ ಓದು ಅಥವಾ ಧ್ಯಾನದಲ್ಲಿ ತೊಡಗಿಸಿಕೊಳ್ಳಿ. ನಿಮ್ಮ ದೊಡ್ಡ ಕನಸುಗಳ ಜೊತೆಗೆ ದೈನಂದಿನ ಶಿಸ್ತನ್ನು ಕಾಪಾಡಿಕೊಂಡರೆ ಯಶಸ್ಸು ನಿಮ್ಮದಾಗಲಿದೆ. ಈ ವಾರ ನಿಮಗೆ ಅತ್ಯಂತ ಸುಖಮಯ ಹಾಗೂ ಶಾಂತಿಯುತವಾಗಿರಲಿ.